ಸ್ನೇಹಿತರೆ ನಮಸ್ಕಾರ. ನಾನು ಮುರಳೀಧರ ಬೆಟ್ಟಹೊಸಪುರ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಹೆಲಿಕಾಪ್ಟರ್ ಕಂಪನಿ ಸ್ಥಾಪನೆ ಆಗಿದೆ. ಈ ಥರದ ಒಂದು ಪ್ರತಿಷ್ಠಿತ ಕಂಪನಿ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು ಸಂತೋಷ ಮತ್ತು ಸ್ವಾಗತಾರ್ಹ. ಆದರೆ ಈ ಕಂಪನಿಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಶಿಷ್ಟಾಚಾರವನ್ನು ಪಾಲಿಸಿಲ್ಲ ಅನ್ನತಕ್ಕಂಥ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಶಾಸಕರು ಕಂಪನಿಗಳಿಗೆ ಅಗತ್ಯ ಇರತಕ್ಕಂತಹ ಭೂಮಿ, ರಸ್ತೆ, ನೀರು, ಚರಂಡಿ, ವಿದ್ಯುತ್ತು, ಸ್ವಚ್ಛತೆ ಈ ಥರದ ಎಲ್ಲ ಸೌಕರ್ಯಗಳನ್ನು ನಾವು ಅವರುಗಳಿಗೆ ಕಲ್ಪಿಸಿ ಕೊಡ್ತಾ ಇದ್ದೇವೆ. ಆದರೆ ಕೆಲವು ಕಂಪನಿಗಳವರಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಬೇಕಾಗಿಲ್ಲ, ಸ್ಥಳೀಯ ಅಧಿಕಾರಿಗಳು ಬೇಕಾಗಿಲ್ಲ. ಇನ್ನು ಕೆಲವು ಕಂಪನಿಗಳಿಂದ ನಮ್ಮ ಸ್ಥಳೀಯ ನಾಗರಿಕರ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದ್ದಾವೆ. ಅಂದರೆ ನಿಯಮದ ಪ್ರಕಾರ ನಮ್ಮ ಸ್ಥಳೀಯ ಯುವಕರಿಗೆ ಸಿಗಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತು ಕಂಪನಿಗಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸಲಿಕ್ಕೆ ಅಂದರೆ ಸಾರಿಗೆ ಮತ್ತು ನೌಕರರನ್ನು ಒದಗಿಸುವಂತಹ ಇನ್ನೊಂದಷ್ಟು ವಾಣಿಜ್ಯ ಒಪ್ಪಂದಗಳನ್ನು, ವ್ಯವಹಾರಗಳನ್ನು ನಮ್ಮ ಸ್ಥಳೀಯ ಯುವಕರ ಜೊತೆ ನಡೆಸುವುದಕ್ಕೆ ಬದಲು ಬೇರೆ ಭಾಗದವರಿಗೆ ಆದ್ಯತೆ ಕೊಟ್ಟು ನಮ್ಮ ಸ್ಥಳೀಯರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದಷ್ಟು ಶಾಸಕರ ಒಂದು ಅಸಮಾಧಾನ ಆಗಿರ್ತದೆ. ಶಾಸಕರ ಅಸಮಾಧಾನ ಏನಿದ್ದರೂ ಕೂಡ ಯಾರು ಸ್ಥಳೀಯರ ನಾಗರಿಕರ ಹಿತಾಸಕ್ತಿಯನ್ನು ಕಡೆಗಣಿಸ್ತಾರೋ ಅಂಥ ಕಂಪನಿಗಳ ಮೇಲ್ವಿಚಾರಕರ ವಿರುದ್ಧವೇ ವಿನಃ ಕಂಪನಿಗಳ ವಿರುದ್ಧ ಅಲ್ಲ ಅನ್ನತಕ್ಕಂಥದ್ದು ಶಾಸಕರ ಒಂದು ನಿಲುವಾಗಿರ್ತದೆ. ಆದರೆ ಈ ಒಂದು ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತಹ BJP ಪಕ್ಷದ ಕೆಲವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶಾಸಕರೇ ಕಂಪನಿಗಳು ಬಂದಿರತಕ್ಕಂಥದ್ದು ಸುದೈವ, ಮುಕುಟಮಣಿ, ಅದೃಷ್ಟ ಮಾಡಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಜೊತೆಗೆ ಅವರ ಹೇಳಿಕೆ ಹೇಗಿದೆ ಅಂದರೆ ಈ ಭಾಗದ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆಗಳೆಲ್ಲವೂ ಕೂಡ ಬಂದಿರತಕ್ಕಂಥದ್ದು BJPಯಿಂದಲೇ, ಕಾಂಗ್ರೆಸ್ನ ಕೊಡುಗೆ ಏನೂ ಇಲ್ಲ ಅನ್ನತಕ್ಕಂಥ ಒಂದು ಅರ್ಥ ತೋರಿಸ್ತದೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಪ್ರಶ್ನೆ ಏನು ಅಂದರೆ, ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶಗಳ ಇತಿಹಾಸ ನಿಮಗೆ ಗೊತ್ತಿದೆಯಾ? ಈ ಕೈಗಾರಿಕಾ ಪ್ರದೇಶಗಳ ಸಂಸ್ಥಾಪಕರು ಯಾರು? ಈ ನಿಟ್ಟಿನಲ್ಲಿ ನೋಡುವಂಥದ್ದಾದರೆ ಸುಮಾರು 20 ವರ್ಷಗಳ ಹಿಂದೆ ಅಂದಿನ ವೇಮಗಲ್ ಕ್ಷೇತ್ರದ ಶಾಸಕರಾಗಿದ್ದಂತಹ ಕೃಷ್ಣ ಬೈರೇಗೌಡ ಸರ್ ಅವರು ಅವರ ಊರು ಗರುಡುಪಾಳ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನರಸಾಪುರ ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ಯುವಕರು ಬಸ್ಗಾಗಿ ಕಾಯ್ತಾ ಇದ್ದದ್ದನ್ನು ನೋಡಿದರು. ಅವತ್ತು ಯಾಕೆ ಇಷ್ಟು ಜನ ಇಲ್ಲಿ ನಿಂತಿದ್ದಾರೆ ಒಟ್ಟಾಗಿ ಅಂತ ವಿಚಾರಣೆ ಮಾಡಿದಾಗ ಎಲ್ಲರೂ ಕೂಡ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದದ್ದು ಅವರಿಗೆ ಗೊತ್ತಾಯಿತು. ಅವತ್ತು ಅವರು ಅದನ್ನು ಯೋಚನೆ ಮಾಡಿದರು, ಈ ಒಂದು ಜಾಗದಿಂದ ಇಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ಇನ್ನು ಕೋಲಾರ ಮತ್ತು ಬೇರೆ ಬೇರೆ ಜಾಗಗಳಿಂದ ಇನ್ನೆಷ್ಟು ಜನ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಓದು ಮುಗಿದ ಮೇಲೆ ಇನ್ನೂ ಹೆಚ್ಚಿನ ಯುವಕರು ಬೆಂಗಳೂರಿಗೆ ವಲಸೆ ಹೋಗಬೇಕಾಗ್ತದೆ. ಅಲ್ಲಿ ಅವರು ದುಡಿದಂಥ ಹಣ ಎಲ್ಲವೂ ಕೂಡ ಅವರ ಬಾಡಿಗೆ ಮನೆ ಮತ್ತು ಬೇರೆ ಬೇರೆ ಖರ್ಚುಗಳಿಗೆ ಸರಿ ಹೋಗ್ತದೆ. ಹಾಗಾಗಿ ನಾವು ಈ ಭಾಗಕ್ಕೆ ಕೈಗಾರಿಕೆಗಳನ್ನು ತಂದು ಅವರುಗಳಿಗೆ ಉದ್ಯೋಗವನ್ನು ಕಲ್ಪಿಸಿ ಕೊಟ್ಟರೆ ಅವರುಗಳು ತಮ್ಮ ಸ್ವಂತ ಮನೆಗಳಲ್ಲೇ ಯುವಕರು ಇದ್ದುಕೊಂಡು ಉದ್ಯೋಗವನ್ನು ಮಾಡಿ ಜೀವನವನ್ನು ಸಾಗಿಸಬಹುದು. ಜೊತೆಗೆ ಅವರ ತಂದೆ ತಾಯಿಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬಹುದು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಂದಿನ ಸರ್ಕಾರಗಳ ಜೊತೆ ಸಾಕಷ್ಟು ಪ್ರಯತ್ನ ಮಾಡಿ ನರಸಾಪುರ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಕೃಷ್ಣ ಬೈರೇಗೌಡ ಸರ್ ಅವರು ಯಶಸ್ವಿಯಾಗ್ತಾರೆ. ಸೊ ಆ ನಂತರದ ದಿನಗಳಲ್ಲಿ ಸುದರ್ಶನ್ ಸರ್ ಅವರು ಕೂಡ ಇವರ ಜೊತೆ ಸೇರಿ ವೇಮಗಲ್ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾರೆ. ಸೊ ಈ ಇಬ್ಬರು ನಾಯಕರು ಯಾವ ಪಕ್ಷದವರು? ಇವರು ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ. ಆದರೆ ಇವರಿಬ್ಬರುಗಳ ನಾಯಕರುಗಳ ಉದ್ದೇಶ ಏನಾಗಿತ್ತು ಅಂದರೆ, ಈ ಕಂಪನಿಗಳು ಈ ಭಾಗಕ್ಕೆ ಬಂದು ನಮ್ಮ ಸಮಸ್ತ ನಾಗರಿಕರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗಲಿ, ನಮ್ಮ ಯುವಕರು ಆರ್ಥಿಕವಾಗಿ ಸಬಲರಾಗಬೇಕು, ಅವರಿಗೆಲ್ಲ ಉದ್ಯೋಗ ಸಿಗೋದ್ರ ಮೂಲಕ, ವಾಣಿಜ್ಯ ವ್ಯವಹಾರಗಳನ್ನು ನಡೆಸೋದ್ರ ಮೂಲಕ ಅನ್ನತಕ್ಕಂಥ ಸದುದ್ದೇಶ ಇವರದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಂಪನಿಗಳು ಇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇರೋದ್ರಿಂದ ಅಂಥ ಕಂಪನಿಗಳಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಸ್ಥಳೀಯ ನಾಗರಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾದಂಥದ್ದು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಶಾಸಕರು ಸ್ವಲ್ಪ ಅಸಮಾಧಾನವನ್ನು ಅವರು ತೋರಿಸಿದ್ದಾರೆ. ಅವರ ಅಸಮಾಧಾನ ಏನಿದ್ದರೂ ಕೂಡ ಯಾರು ಸ್ಥಳೀಯ ನಾಗರಿಕರ ಹಿತಾಸಕ್ತಿಯನ್ನು ಕಡೆಗಣಿಸಿದ್ದಾರೋ ಅಂಥವರ ಮೇಲ್ವಿಚಾರಕರ ವಿರುದ್ಧವೇ ವಿನಃ ಕಂಪನಿಗಳ ವಿರುದ್ಧ ಅಲ್ಲ. ಆದರೆ ಇಲ್ಲಿ ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದೆ ಬೇರೆ ಬೇರೆ ಒಂದು ವಿಭಿನ್ನ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಯಾಕಂದರೆ ಶಾಸಕರು ಒಬ್ಬ ಭಾವನಾತ್ಮಕ ವ್ಯಕ್ತಿ, ಅವರು ಒಬ್ಬ ಪಕ್ಷಾತೀತ, ಜಾತ್ಯತೀತ ವ್ಯಕ್ತಿ. ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಇತ್ತೀಚೆಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ನಡೆದಂತಹ ಒಂದಷ್ಟು ಸಭೆಗಳಲ್ಲಿ ಅಲ್ಲಿ ಬೇರೆ ಬೇರೆ ಎಲ್ಲ ಪಕ್ಷಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಕೇಳಿದ್ದ ಅನುದಾನಕ್ಕಿಂತ ಹೆಚ್ಚಿನ ಅನುದಾನವನ್ನು ನಾನು ನಿಮಗೆ ಕೊಡ್ತೇನೆ,
ತಂದು ನಿಮ್ಮೊಟ್ಟಿಗೆ ನಾನು ಅಭಿವೃದ್ಧಿಗೆ ಸಹಕರಿಸ್ತೇನೆ, ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳಿಕೆ ಕೊಟ್ಟಾಗ ಪಕ್ಷಾತೀತವಾಗಿ ಅಲ್ಲಿನ ಸದಸ್ಯರೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಪ್ರಶಂಸೆ ವ್ಯಕ್ತಪಡಿಸಿದ್ದನ್ನು ನಾವು ನೋಡಬಹುದು. ಮತ್ತು ಅದೇ ಸಭೆಯಲ್ಲೇ ಕಾಂಗ್ರೆಸ್ ಅಲ್ಲದ ಬೇರೆ ಪಕ್ಷದಿಂದ ಚುನಾಯಿತರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಸದಸ್ಯ ಸ್ನೇಹಿತರೊಬ್ಬರು ನಮ್ಮ ಶಾಸಕರ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ಬೋದಾಗಿರ್ತದೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ರಾಜಕೀಯವನ್ನು ಮಾಡಬೇಕು, ಉಳಿದ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಮಾತ್ರ ನಾವು ಆದ್ಯತೆ ಕೊಡಬೇಕಾಗ್ತದೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಅಂದರೆ, ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಒಂದು ರಾಜ್ಯ ಸರ್ಕಾರದ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತು. ವಾಸ್ತವ ಅಂದರೆ ಅಲ್ಲಿ ಶಾಸಕರಾಗಿರ್ತಕ್ಕಂಥವರು ಕಾಂಗ್ರೆಸ್ನವರಲ್ಲ, ಅವರು ಬೇರೆ ಪಕ್ಷದವರು. ಆದರೆ ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಬಹುತೇಕ ಕಾಂಗ್ರೆಸ್ನವರೇ ಇದ್ದಂತಹ ಆ ಕಾರ್ಯಕ್ರಮದಲ್ಲಿ ಆ ಸ್ಥಳೀಯ ಶಾಸಕರನ್ನು ಆಹ್ವಾನ ಕೊಟ್ಟು ಬಹಳ ಗೌರವದಿಂದ ನಡೆಸಿಕೊಂಡು ಅವರಿಗೂ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರಿಂದ ಆ ಬೇರೆ ಪಕ್ಷದ ಶಾಸಕರು ಕೂಡ ಈ ಸರ್ಕಾರವನ್ನು ಬಹಳ ಒಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಮ್ಮ ಸಮಾಜಕ್ಕೆ ಈ ಥರದ ಕಾರ್ಯಕ್ರಮಗಳ ಒಂದು ಅಗತ್ಯ ಇದೆ. ಅದನ್ನು ಬಿಟ್ಟು ಸ್ಥಳೀಯರ ಪರವಾಗಿ ನಿಂತಹ ಶಾಸಕರ ವಿರುದ್ಧ ಇಲ್ಲಸಲ್ಲದ ದೂರುಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೊಂದು ಸರಿಯಲ್ಲ. ಹಾಗಾಗಿ ನೀವು ನಿಮ್ಮ ರಾಜಕೀಯದಲ್ಲಿ ನೀವು ಸಕ್ರಿಯರಾಗಿದ್ದೀರಿ ಅನ್ನತಕ್ಕಂಥದ್ದನ್ನು ನಿಮ್ಮ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಈ ಥರದ ಒಬ್ಬ ದಕ್ಷ ಪ್ರಾಮಾಣಿಕ ಶಾಸಕರ ವಿರುದ್ಧ ಹಗುರವಾಗಿ ಮಾತನಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಯಾಕೆಂದರೆ ನೀವು ಹೇಳಿದ್ದೀರಿ ಶಾಸಕರೇ ಕಂಪನಿಯ ಕ್ಷಮೆ ಕೇಳಿ ಅಂತ. ಶಾಸಕರು ಕಂಪನಿಯ ಕ್ಷಮೆ ಕೇಳಬೇಕಾದ ಅಗತ್ಯ ಇಲ್ಲ, ಅವರು ನಾಗರಿಕರ ಪರವಾಗಿ ನಿಂತಿರ್ತಕ್ಕಂಥದ್ದು. ಆದರೆ ಈ ಥರದ ಒಬ್ಬ ಶಾಸಕರ ವಿರುದ್ಧ ಹಗುರವಾದ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ನೀವು ಶಾಸಕರನ್ನು ಕ್ಷಮೆ ಕೇಳಿ ಅಂತ ಯಾರು ಶಾಸಕರ ಹೇಳಿಕೆಗಳನ್ನು ಟೀಕೆ ಮಾಡ್ತಾ ಇದ್ದಾರೋ ಅಂಥವರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಮಸ್ಕಾರ.